ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಹೋಳಿ ಹಬ್ಬ ಭಕ್ತಿ ಪರಂಪರೆ ಮತ್ತು ಒಗ್ಗಟ್ಟಿನ ಮಹೋತ್ಸವವಾಗಿ ಆಚರಿಸಲಾಗುತ್ತಿದೆ. ವಿಶೇಷವಾಗಿ 8 ವರ್ಷಕ್ಕೊಮ್ಮೆ ನಡೆಯುವ ಅಂಕೋಲಾ ಆವರ್ಸ ಗ್ರಾಮದ ಪಡ್ತಿ ಸಮಾಜದ ಸುಗ್ಗಿ ಮೇಳ ಈ ಬಾರಿ ವೈಭವದೊಂದಿಗೆ ಗಮನ ಸೆಳೆಯುತ್ತಿದೆ. 23 ತುರಾಯಿಗಳ ಘೋಷದಲ್ಲಿ ನಡೆಯುತ್ತಿರುವ ಈ ಮೇಳ ಗ್ರಾಮಗಳಲ್ಲಿ ಆಧ್ಯಾತ್ಮಿಕ ಸಂಭ್ರಮ ಮೂಡಿಸಿದೆ. ಅಂಕೋಲಾ ಆವರ್ಸ ಗ್ರಾಮದಲ್ಲಿ ಪಡ್ತಿ ಸಮಾಜದ ಸುಗ್ಗಿ ಮೇಳ 8 ವರ್ಷಕ್ಕೊಮ್ಮೆ ನಡೆಯುವ ವಿಶಿಷ್ಟ ಸಂಪ್ರದಾಯ. ಹೋಳಿ ಹುಣ್ಣಿಮೆಗೆ 9 ದಿನಗಳ ಮುನ್ನ ದೇವರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಮೇಳಕ್ಕೆ ಚಾಲನೆ ನೀಡಲಾಗುತ್ತದೆ. ತುರಾಯಿ, ಚಂಡೆ, ತಾಳಗಳ ಘೋಷದಲ್ಲಿ ಆರಂಭವಾಗುವ ಮೇಳ ಕಾಮದಹನದವರೆಗೆ ಮುಂದುವರಿಯುತ್ತದೆ. ಆ ಅವಧಿಯಲ್ಲಿ ಭಾಗವಹಿಸುವವರು ಮನೆಗೆ ತೆರಳದೆ ನಿಯಮ ನಿಷ್ಠೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಗ್ರಾಮದೆಲ್ಲೆಡೆ ಮನೆ ಮನೆಗೆ ತೆರಳಿ ಸುಗ್ಗಿ ಕುಣಿತವಾಡುವ ಮೂಲಕ ದೇವರ ಆರಾಧನೆ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಬಾರಿ 23 ತುರಾಯಿಗಳು ಭಾಗವಹಿಸಿರುವುದು ವಿಶಿಷ್ಟವಾಗಿದ್ದು, ಜಿಲ್ಲೆಯಲ್ಲೇ ಅಪರೂಪದ ಪ್ರಮಾಣದಲ್ಲಿ ಮೇಳ ನಡೆಯುತ್ತಿದೆ. ಪ್ರತಿ ಮನೆಯ ಕನಿಷ್ಠ ಒಬ್ಬ ಸದಸ್ಯ ಮೇಳದಲ್ಲಿ ಪಾಲ್ಗೊಳ್ಳುವುದು ಈ ಆಚರಣೆಯ ವೈಶಿಷ್ಟ್ಯವಾಗಿದೆ. ಕನ್ನಡದ ಆವರ್ಸ ಗ್ರಾಮದ ಪಡ್ತಿ ಸಮಾಜದ ಇದೊಂದು ಸುಗ್ಗಿ ಕುಣಿತ. ಇವತ್ತು ನಾವು ಅಮ್ದಳ್ಳಿ ಗ್ರಾಮದಲ್ಲಿ ಸುಗ್ಗಿ ಕುಣಿತಕ್ಕೆ ಬಂದಿರ್ತೇವೆ. ಪಡ್ತಿ ಸಮಾಜದವರು 8 ವರ್ಷಕ್ಕೊಮ್ಮೆ ಸುಗ್ಗಿ ಕುಣಿತವನ್ನು ಸುಗ್ಗಿ ಕುಣಿಸ್ತಾ ಇರ್ತಾರೆ. ಅದೇ ರೀತಿ ಈ ವರ್ಷವೂ 8 ವರ್ಷದ ನಂತರ ಈ ವರ್ಷ ಸುಗ್ಗಿ ನಾವು ಆವರ್ಸ ಗ್ರಾಮದಿಂದ ಪ್ರತಿ ಹಾರವಾಡ ಆಗಲಿ, ಆವರ್ಸದಲ್ಲಿ ಕುಣಿತ, ಅಂಕೋಲ ಆಗಲಿ, ಈ ವರ್ಷ ಅಮ್ದಳ್ಳಿ ಬಂದಿದ್ದೇವೆ. ಆದ್ದರಿಂದ ಇದೊಂದು ಸಾಂಪ್ರದಾಯಿಕ ಪಡ್ತಿ ಸಮಾಜದ ಸುಗ್ಗಿ ಕುಣಿತದಿಂದ ಎಲ್ಲರೂ ಸುಗ್ಗಿ ಮೇಳ ಪೂರ್ವಜರಿಂದ ಬಂದ ಪವಿತ್ರ ಸಂಪ್ರದಾಯ. ಯಾವುದೇ ಅನುದಾನವಿಲ್ಲದೆ ಸಮಾಜದವರೇ ಲಕ್ಷಾಂತರ ರೂಪಾಯಿ ವೆಚ್ಚ ಭರಿಸಿ ಈ ಆಚರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಪ್ರತಿಯೊಂದು ತುರಾಯಿಗೂ ಸುಮಾರು 30,000ದಷ್ಟು ವೆಚ್ಚವಾಗುತ್ತಿದೆ. ದೂರದ ಊರುಗಳಲ್ಲಿ ವಾಸಿಸುವ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ತಮ್ಮ ಊರಿಗೆ ಮರಳಿ ಬಂದು ಮೇಳದಲ್ಲಿ ಪಾಲ್ಗೊಳ್ಳುತ್ತಾರೆ. ಮನೆ ಮನೆಗಳಲ್ಲಿ ಆತಿಥ್ಯ, ಸಮೂಹ ಊಟ, ಭಕ್ತಿ ಗೀತೆಗಳ ಮೂಲಕ ಊರು ಒಂದೇ ಕುಟುಂಬದಂತೆ ಒಂದಾಗುತ್ತದೆ. 7 ವರ್ಷಗಳಿಂದ ತನಕ ಈ ಪಡ್ತಿ ಸಮಾಜದ ಸುಗ್ಗಿ ನಡೆಸ್ತಾ ಬಂದಿದೆ. ಈ ಸುಗ್ಗಿಯಿಂದ ನಮ್ಮ ಊರಿನ ಸಮಾಜಕ್ಕೆ ಹಾಗೂ ಊರಿಗೆ ಮಳೆ, ಬೆಳೆ ಹಾಗೂ ರೋಗ ನಿರ್ವಾಹಕವಾಗುವುದು ಮತ್ತು ದೇವರ ಕೃಪೆಯಿಂದ ಈ ಸುಗ್ಗಿಯನ್ನು ಪ್ರತಿ 8 ವರ್ಷದಿಂದ ನಾವು ಸಮಾಜಕ್ಕೆ ನಡೆಸ್ತಾ ಬಂದಿದ್ದೇವೆ. ಅದರಿಂದ ಈಗ ಅಮ್ದಳ್ಳಿ ಊರಿನಲ್ಲಿ ಈ ಸುಗ್ಗಿಯನ್ನು ಕುಣಿಸ್ತಾ ಇದ್ದೇವೆ. ಇದಕ್ಕೆ ಪೂರ್ವವಾಗಿ ನಾವು ಸುಗ್ಗಿ ಮೇಳ ಹೇಳುವುದಕ್ಕಿಂತ ಮೊದಲು ನಾವು ಸುಮಾರು 7 ತಿಂಗಳಿಂದ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಟ್ಟಿಗೆ ಮಾಡಿ ಈ ಸುಗ್ಗಿ ಆಡುವುದು ಹೇಗೆ ಅಂತ ಮೊದಲು ತಿಳಿಸಿಕೊಡ್ತೇವೆ, ತರಬೇತಿ ಕೊಡುತ್ತೇವೆ. ಅದರಿಂದ ಈ ಮೇಳ ಆರಂಭವಾದ ಬಳಿಕ ಮನೆಗೆ ಹೋಗುವುದಿಲ್ಲ. ಶುದ್ಧಾಚಾರ, ನಿಯಮ ನಿಷ್ಠೆಗಳನ್ನ ಪಾಲಿಸುತ್ತಾರೆ. ಸುಗ್ಗಿ ಕುಣಿತ ಜನರ ಭಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತ. ಭಕ್ತಿ ಪರಂಪರೆ ಮತ್ತು ಸಮೂಹ ಒಗ್ಗಟ್ಟಿನ ಸಂಕೇತವಾಗಿ ಆವರ್ಸ ಪಡ್ತಿ ಸಮಾಜದ ಸುಗ್ಗಿ ಮೇಳ ಮತ್ತೆ ಕರಾವಳಿಯಲ್ಲಿ ವೈಭವ ತಂದುಕೊಟ್ಟಿದೆ. 8 ವರ್ಷಕ್ಕೊಮ್ಮೆ ನಡೆಯುವ ಈ ಮೇಳ ಕೇವಲ ಆಚರಣೆಯಲ್ಲ, ಅದು ಸಂಸ್ಕೃತಿಯ ಸಂರಕ್ಷಣೆಗೂ ಉದಾಹರಣೆಯಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ. ಬಜೆಟ್ನಲ್ಲಿ ವೇತನ ಹೆಚ್ಚಳ, ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಕಾರ್ಯಕರ್ತೆಯರನ್ನ ಕೈಬಿಡುವ ನೀತಿ ಕೈಬಿಡುವಂತೆ ಹಾಗೂ ಮುಖ್ಯಮಂತ್ರಿ ನೀಡಿದ ಭರವಸೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಶುಕ್ರವಾರ ಕಾರವಾರದಲ್ಲಿಯೂ ಬೃಹತ್ ಪ್ರತಿಭಟನೆ ನಡೆಯಿತು. ಕಾರವಾರ ನಗರದ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಂಘದ ಮುಖಂಡ ಭವಾನಿ ಶಂಕರ್ ಗೌಡ, 2025ರ ಜನವರಿ ಅಹೋರಾತ್ರಿ ಹೋರಾಟದ ವೇಳೆ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿ ನೀಡುವುದಾಗಿ ಭರವಸೆ ನೀಡಿದ್ರೂ ಆದೇಶ ಹೊರಡಿಸಿಲ್ಲ.
ಬಜೆಟ್ನಲ್ಲಿ 1,000 ಹೆಚ್ಚಳ ಮಾಡುವುದಾಗಿ ತಿಳಿಸಿದ್ರು ಆಶಾ ಕಾರ್ಯಕರ್ತೆಯರಿಗೆ ಅನ್ವಯಿಸಿಲ್ಲ ಎಂದು ಆರೋಪಿಸಿದ್ರು. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಗೌರವಧನವನ್ನ 5,000ದಿಂದ 8,000ಕ್ಕೆ ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ರು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರಾರು ಆಶಾಗಳನ್ನ ಕೈಬಿಡುವ ಆದೇಶ ಕೇಂದ್ರದ ಮಾರ್ಗಸೂಚಿಗೆ ವಿರುದ್ಧವಾಗಿದ್ದು ಅದನ್ನ ತಕ್ಷಣ ಹಿಂಪಡೆಯಬೇಕು. ಕೈಬಿಟ್ಟ ಆಶಾ ಸುಗಮಕಾರರನ್ನ ಮರು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಜಿಲ್ಲಾಧ್ಯಕ್ಷೆ ಪದ್ಮಾವತಿ ಚಲವಾದಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ ಆಶಾಗಳಿಗೆ ನ್ಯಾಯ ದೊರಕಬೇಕು. ಸರ್ಕಾರ ಭರವಸೆ ಈಡೇರಿಸದಿದ್ರೆ ಅನಿರ್ದಿಷ್ಟಾವಧಿ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದ್ರು. ಬಜೆಟ್ನಲ್ಲಿ ಗೌರವಧನವನ್ನ 8,000ಕ್ಕೆ ಹೆಚ್ಚಳ, ನಿವೃತ್ತ ಆಶಾಗಳಿಗೆ ಇಡಿಗಂಟು, ಚಿಕಿತ್ಸಾ ವೆಚ್ಚಕ್ಕಾಗಿ ಕಾರ್ಪಸ್ ಫಂಡ್, ಬಾಕಿ ಪ್ರೋತ್ಸಾಹಧನ ಹಾಗೂ ವಿವಿಧ ಕಂಪೋನೆಂಟ್ಗಳ ಹಣ ಬಿಡುಗಡೆ, ಗ್ಯಾರಂಟಿ ಸರ್ವೆ ಭತ್ಯೆ ಬಿಡುಗಡೆ ಸೇರಿದಂತೆ ಆಡಳಿತಾತ್ಮಕ ಕ್ರಮಗಳನ್ನ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಪ್ರತಿಭಟನೆಯ ನೇತೃತ್ವವನ್ನ ಪದ್ಮಾ ಚಲವಾದಿ, ಸಂಗೀತಾ, ಶ್ವೇತಾ ಕಪಟ್ಕರ್, ನಿವೇದಿತಾ ಕೊಳಂಕರ್, ಪ್ರಭಾಮಣಿ ಜೈನ್, ಚಂದ್ರಕಲಾ ನಾಯ್ಕ್, ಆಶಾ ಕುಮಟಾ, ಶೋಭಾ ಸಿದ್ದಾಪುರ, ಹಾಲಮ್ಮ ನಾಯ್ಕ್, ಕಸ್ತೂರಿ ಸಂಗಮೇಶ್ವರ್ ವಹಿಸಿದ್ರು. ಮನವಿ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತದ ಮೂಲಕ ಸಲ್ಲಿಸಲಾಯಿತು. ಗೋಕರ್ಣ ತದ್ದಡಿಯಲ್ಲಿರುವ ಮೀನುಗಾರಿಕೆ ಉಪನಿರ್ದೇಶಕರ ಕಚೇರಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ದು, ಒಂದು ಕಾಲದಲ್ಲಿ ತಾಲೂಕಿನಲ್ಲೇ ಮಾದರಿ ಕಟ್ಟಡವಾಗಿದ್ದ ಕಚೇರಿಯ ಕಟ್ಟಡ ಅವನತಿಯತ್ತ ಸಾಗಿದ್ದು, ಇದೇ ಕಟ್ಟಡದಲ್ಲಿ ಇನ್ನೂ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಯಾವುದೇ ಕ್ಷಣದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ತದಡಿ ಬಂದರಿನಲ್ಲಿರುವ ಸರ್ಕಾರಿ ಕಚೇರಿಯ ಸರಿಯಾದ ನಿರ್ವಹಣೆ ಇಲ್ಲದೆ ಅವನತಿಯತ್ತ ಸಾಗಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಮೇಲ್ಛಾವಣಿ ಪೂರ್ತಿ ಕಿತ್ತು ಬಿದ್ದಿದ್ದು, ವಾಹನ ನಿಲುಗಡೆಗೊಳಿಸುವ ಮೇಲ್ಛಾವಣಿ, ಕಚೇರಿಯ ಪಕ್ಕದ ಕಿಟಕಿಗಳು ಜೋತಿ ಬಿದ್ದಿವೆ. ಇದೇ ಕಟ್ಟಡದಲ್ಲಿ ಉಪನಿರ್ದೇಶಕರು ಸೇರಿ ಒಟ್ಟು 5 ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿತ್ಯ ಸಾರ್ವಜನಿಕರು ಸಹ ಭೇಟಿ ನೀಡುವ ಸ್ಥಳ ಇದಾಗಿದ್ದು, ಅವಘಡ ನಡೆಯುವ ಮುನ್ನ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಂಡೋ ಡ್ಯಾನಿಶ್ ಕಂಪನಿಯವರು 40 ವರ್ಷದ ಹಿಂದೆ 1985ರಲ್ಲಿ ಬಂದರಿನ ಚಟುವಟಿಕೆ ನಡೆಸುವಾಗ ಸೀ ಹೌಸ್ ಎಂಬ ನಾಮಕರಣದೊಂದಿಗೆ ನೂತನ ಕಟ್ಟಡ ಕಟ್ಟಿದ್ರು. 1990ರ ದಶಕದಲ್ಲಿ ಉಪನಿರ್ದೇಶಕರ ಕಚೇರಿಯಾಗಿತ್ತು. 2 ಅಂತಸ್ತಿನ ಈ ಕಟ್ಟಡ ಭದ್ರವಾಗಿತ್ತು. ಆದರೆ ನಿರ್ವಹಣೆ ಮಾಡದೆ ನಿರ್ಲಕ್ಷಿಸಿದ ಪರಿಣಾಮ ಹಾಳಾಗಿದೆ. ಇದೇ ಕಚೇರಿ ಕಟ್ಟಡದ ಪಕ್ಕದಲ್ಲಿ ಕೆಎಫ್ಡಿಸಿ ಕಚೇರಿ ಸಹ ಇದ್ದು, ಇಲ್ಲಿ 6ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿತ್ಯ ನೂರಾರು ಜನ ಓಡಾಡುವ ಸ್ಥಳದ ಕಟ್ಟಡ ಕುಸಿದು ಬಿದ್ರೆ ದುರಂತವೇ ನಡೆಯಲಿದೆ. ಈ ಕುರಿತು ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ರವೀಂದ್ರ ತಳೇಕರ್ ಮಾತನಾಡಿ, ಕಟ್ಟಡದ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡಲು ಲೋಕೋಪಯೋಗಿ ಇಲಾಖೆಗೆ ಮನವಿ ಮಾಡಲಾಗಿತ್ತು. ಅದರಂತೆ ಕೆಲವು ದಿನಗಳ ಹಿಂದೆ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಕಟ್ಟಡ ಶಿಥಿಲಗೊಂಡಿರುವ ಬಗ್ಗೆ ಇಲಾಖೆ ವರದಿ ಬಂದ ಬಳಿಕ ಸರ್ಕಾರಕ್ಕೆ ಕಳುಹಿಸಿ ಕಚೇರಿ ಸ್ಥಳಾಂತರ ಅಥವಾ ಅವರ ಆದೇಶದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಅಲ್ಲದೆ ಈಗಾಗಲೇ ಬಂದರು ಇಲಾಖೆಗೆ ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ಪ್ರಸ್ತಾವನೆ ಸಹ ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಗೋಕರ್ಣ ನಾಡುಮಾಸ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದುಬ್ಬನಸಸಿ, ಗಂಗೆಕೊಳ್ಳ ಭಾಗದ ಕಡಲ ತೀರದಲ್ಲಿ ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇಗಳು ತೆರವಿನ ಬಗ್ಗೆ ಪ್ರಣವಾನಂದ ಸ್ವಾಮಿಗಳು ಕಾರವಾರದಲ್ಲಿ ನೀಡಿದ ಹೇಳಿಕೆಯಲ್ಲಿ ಸುಳ್ಳು ಆರೋಪ ಮಾಡಿದ್ದು, ಶ್ರೀಗಳಿಗೆ ಅಕ್ರಮ ಕಟ್ಟಡದವರು ತಪ್ಪು ಮಾಹಿತಿ ನೀಡಿ ಈ ರೀತಿ ಹೇಳಿಕೆ ಕೊಡುವಂತೆ ಮಾಡಿದ್ದರೆಂದು ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ಗೌಡ ಹೇಳಿದ್ದಾರೆ. ಗಂಗಾವಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, 2.5 ವರ್ಷದಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅತಿಕ್ರಮಣ ಮಾಡಿಕೊಂಡು ಅಕ್ರಮ ಚಟುವಟಿಕೆ ನಡೆಸುವವರ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದು, ಇದು ನಿರಂತರವಾಗಿರುತ್ತದೆ. ಇದಕ್ಕಾಗಿ ನಾವೇ ಸ್ವಂತ ಹಣ ಖರ್ಚು ಮಾಡಿದ್ದು, ಆದ್ರೆ ನಾನೇ ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದೇನೆ ಎಂದಿದ್ದಾರೆ. ಈ ಬಗ್ಗೆ ದಾಖಲೆ ಇದ್ರೆ ತೋರಿಸಲಿ ಎಂದಿದ್ದಾರೆ. ಈ ಭಾಗದಲ್ಲಿ ಶ್ರೀಗಳು ಹೇಳಿರುವಂತೆ ವಸತಿ ಮನೆಗಳಿಗೆ ನಾವು ಆಗಲಿ ಅಧಿಕಾರಿಗಳಾಗಲಿ ಯಾವುದೇ ತೊಂದರೆ ನೀಡಿಲ್ಲ. ಅಂದಿನಿಂದ ಇಂದಿನವರೆಗೂ ಬಡವರು, ಹಿಂದುಳಿದವರು ವಾಸ್ತವ್ಯ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಪುಣ್ಯಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆ ನಡೆಸುವವರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ವಸತಿ ಇರುವ ಜಾಗವೇ ಬೇರೆ, ರೆಸಾರ್ಟ್ ಕಟ್ಟಡ ಇರುವ ಜಾಗವೇ ಬೇರೆ. ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ನಿರಾಶ್ರಿತರ ಪರವಾಗಿ ಹೋರಾಟ ಮಾಡಿ ನೆರವಿಗೆ ಧಾವಿಸಿದ ಶ್ರೀಗಳ ಬಗ್ಗೆ ಅಪಾರ ಗೌರವವಿದ್ದು, ಅಕ್ರಮ ಚಟುವಟಿಕೆ ಮಾಡುವವರಿಗೆ ಬೆಂಬಲ ನೀಡದಂತೆ ಬೇಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನು ತಹಶೀಲ್ದಾರರು ನ್ಯಾಯಾಲಯದ
ಆದೇಶದಂತೆ ಕೆಲಸ ಮಾಡಿದ್ದು ಬಡ ಜನರಿಗೆ ತೊಂದರೆ ನೀಡಿಲ್ಲ. ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಎಂದಿದ್ದಾರೆ. ಈ ವೇಳೆ ಅಕ್ರಮ ಕಟ್ಟಡ ತೆರವಿನ ಹೋರಾಟದ ಪ್ರಮುಖರು, ಮೀನುಗಾರರು ಮತ್ತಿತರ ಸಮಾಜದವರು ಉಪಸ್ಥಿತರಿದ್ದರು. ಸ್ವಾಮೀಜಿಗಳು ಆ ಶ್ರೀಗಳಿಗೆ ನಮ್ಮ ಇಲ್ಲಿ ಅನಧಿಕೃತ ರೆಸಾರ್ಟ್ ಮಾಡಿಕೊಂಡ ಮಾಲೀಕರು ತಪ್ಪಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಈ ಭಾಗದಲ್ಲಿ ಹೋರಾಟ ಮಾಡ್ತಿರೋದು ಈಗ ನಾನು ಪಂಚಾಯತ್ ಅಧ್ಯಕ್ಷ ಆಗಿ 2.5 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನಾನು ಹೋರಾಟ ಮಾಡ್ತಾನೆ ಬರ್ತಾ ಇದ್ದೇನೆ. ಮತ್ತು ಈಗಾಗಲೇ DC ಅವರು ಸದ್ಯದಲ್ಲಿ ಹೇಳಿದ್ದಾರೆ, ಇಲ್ಲ ನಾವು ಕಾನೂನು ಪ್ರಕಾರ ಇದು ಹೈಕೋರ್ಟ್ ಆದೇಶ ಇರೋದ್ರಿಂದ ನಾವು ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನೆ 1.5 ಕೋಟಿ ಹಣ ಬೇಡಿಕೆ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದರು ರೆಸಾರ್ಟ್ನವ್ರ ಹತ್ರ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಸ್ವಾಮಿಗಳು ಶ್ರೀಗಳು ಕೊಟ್ಟಿದ್ದಾರೆ. ಅದು ಸುಳ್ಳಾದ ಮಾಹಿತಿ. ಯಾಕಂದರೆ ಅಧಿಕೃತ ದಾಖಲೆಗಳಿದ್ದರೆ ಅವರು ಅದನ್ನು ಒದಗಿಸ್ಬೋದು. ನಾವಂಥದ್ದೇನು ಮಾಡಲಿಲ್ಲ. ನಮ್ಮ ಜೊತೆಗಿದ್ದವರು ಕೂಡ ಈ ಹೋರಾಟದಲ್ಲಿ ಎಷ್ಟು ಜನ ಇದ್ದಾರೆ, ಯಾರು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.